ಹೈ ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಎಷ್ಟೋ ದೇವಸ್ಥಾನಗಳಿವೆ. ಅವುಗಳಲ್ಲಿ ಕೆಲವು ದೇವಸ್ಥಾನಗಳು ತುಂಬಾ ವಿಶೇಷವಾಗಿ ಅನೇಕ ರಹಸ್ಯಗಳನ್ನ ಮಿಸ್ಟ್ರಿಗಳನ್ನ ಒಳಗೊಂಡಿವೆ. ಈ ರಹಸ್ಯಗಳನ್ನ ಬಯಲು ಮಾಡಲು ವಿಜ್ಞಾನಿಗಳು ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಅವರಿಗೂ ಸಾಧ್ಯವಾಗುವುದಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದಲ್ಲಿರುವ ಅತ್ಯಂತ ರಹಸ್ಯವಾದ ವಿಶೇಷವಾದ ದೇವಾಲಯಗಳ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಚಿಯಾರ್ ಕೋಲಿ ಟೆಂಪಲ್. ಈ ದೇವಸ್ಥಾನ ತಮಿಳುನಾಡಿನ ಕುಂಭಕೋಣಂನಲ್ಲಿದೆ. ವಾಸ್ತವವಾಗಿ ಈ ದೇವಸ್ಥಾನ ಲಕ್ಷ್ಮೀ ದೇವಿಯದು. ಆದ್ರೆ ಈ ದೇವಸ್ಥಾನದಲ್ಲಿ ವಿಷ್ಣು ಮೂರ್ತಿಯ ರೂಪ ಕೂಡ ಇದೆ. ಅದು ಆತನ ಗರುಡ ವಾಹನದೊಂದಿಗೆ ಇದೆ. ಆದ್ರೆ ವರ್ಷದಲ್ಲಿ ಒಂದು ಬಾರಿ ಈ ದೇವಸ್ಥಾನದಲ್ಲಿ ಪ್ರತ್ಯೇಕವಾದ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಗರುಡ ವಾಹನವನ್ನ ಗರ್ಭಗುಡಿಯಿಂದ ಹೊರಗಡೆ ತೆಗೆದುಕೊಂಡು ಬರ್ತಾರೆ. ಆದ್ರೆ ನಿಜವಾದ ಅದ್ಭುತ ಇಲ್ಲೇ ನಡೆಯುತ್ತೆ. ಅದೇನಂದ್ರೆ ಈ ಗರುಡ ವಾಹನ ಗರ್ಭಗುಡಿಯಲ್ಲಿದ್ದಾಗ ಇದರ ತೂಕ ಒಬ್ಬರಿಂದ ಹಿಡಿದು 4 ಜನರು ಎತ್ತುವ ಇರುತ್ತೆ. ಆದ್ರೆ ಇದನ್ನ ಹೊರಗಡೆ ತೆಗೆದುಕೊಂಡು ಬಂದ ಮೇಲೆ ಈ ವಿಗ್ರಹದ ತೂಕ ಒಂದೇ ಸಾರಿ ವಿಪರೀತವಾಗಿ ಹೆಚ್ಚಾಗಿ ಬಿಡುತ್ತೆ. ಆಗ 60ರಿಂದ 70 ಜನರು ಸೇರಿ ಇದನ್ನ ಎತ್ತಲು ಪ್ರಯತ್ನಿಸಿದ್ರು ಕೂಡ ಎತ್ತಲು ಆಗುವುದಿಲ್ಲ. ಇದಕ್ಕೆ ಕಾರಣವೇನು, ಇದು ಹೇಗೆ ಸಾಧ್ಯವಾಗುತ್ತಿದೆ ಎಂಬ ವಿಷಯ ವಿಜ್ಞಾನಿಗಳಿಗೂ ಅರ್ಥವಾಗುತ್ತಿಲ್ಲ. ಪೂರಿ ಜಗನ್ನಾಥ ಟೆಂಪಲ್. ಒರಿಸ್ಸಾದಲ್ಲಿರುವ ಈ ಜಗನ್ನಾಥ ಟೆಂಪಲ್ ಅನೇಕ ರಹಸ್ಯಗಳನ್ನ ಒಳಗೊಂಡಿದೆ. ಯಾಕಂದ್ರೆ ಶ್ರೀಕೃಷ್ಣನು ಈಗಲೂ ಕೂಡ ಇಲ್ಲಿ ಜೀವಿಸುತ್ತಿದ್ದಾನೆ ಅಂತ ಅಲ್ಲಿನ ಜನರು ನಂಬ್ತಾರೆ. ಮತ್ತು ಕೆಲವರು ಆ ಶ್ರೀಕೃಷ್ಣನ ಆತ್ಮ ಪ್ರತಿದಿನ ಈ ದೇವಸ್ಥಾನಕ್ಕೆ ಬಂದು ಹೋಗುತ್ತೆ ಅಂತಾನೂ ನಂಬ್ತಾರೆ. ಯಾಕಂದ್ರೆ ಈ ಜಗನ್ನಾಥ ದೇವಸ್ಥಾನದಲ್ಲಿರುವ ವಿಗ್ರಹದಲ್ಲಿ ಶ್ರೀಕೃಷ್ಣನ ನಿಜವಾದ ಹೃದಯವನ್ನ ಇಡಲಾಗಿದೆಯಂತೆ. ಹಾಗೂ ಇಲ್ಲಿ ಮತ್ತೊಂದು ಅದ್ಭುತ ಏನಂದ್ರೆ ಈ ದೇವಸ್ಥಾನದ ಮೇಲಿರುವ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ ಮತ್ತು ದೇವಸ್ಥಾನದ ಹೊರಗಡೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸ್ತಾ ಇರುತ್ತೆ. ಆದ್ರೆ ದೇವಸ್ಥಾನದ ಒಳಗಡೆ ಬಂದು ನಿಂತ್ಕೊಂಡ್ರೆ ನಮಗೆ ಯಾವುದೇ ಶಬ್ದ ಕೇಳಿಸೋದಿಲ್ಲ. ಅಲ್ಲಿನ ವಾತಾವರಣವೆಲ್ಲವೂ ತುಂಬಾ ಪ್ರಶಾಂತವಾಗಿರುತ್ತೆ. ಮತ್ತು ದೇವಸ್ಥಾನದ ಮೇಲೆ ಒಂದು ಚಕ್ರ ಇರುತ್ತೆ. ಅದನ್ನ ನೀವು ಯಾವ ದಿಕ್ಕಿನಿಂದ ನೋಡಿದ್ರೂ ಕೂಡ ಅದು ನೇರವಾಗಿ ಕಾಣಿಸುತ್ತೆ. ಕರ್ಣಿ ಮಾತಾ ಟೆಂಪಲ್. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಲಕ್ಷಾನುಗಟ್ಟಲೆ ಸಂಖ್ಯೆಯಲ್ಲಿ ಇಲಿಗಳು ಇರ್ತವೆ. ರಾಜಸ್ಥಾನದಲ್ಲಿರುವ ಈ ಕರ್ಣಿ ಮಾತಾ ದೇವಸ್ಥಾನವನ್ನ ಅನೇಕ ಅದ್ಭುತಗಳ ನಿಲಯ ಅಂತ ಹೇಳ್ತಾರೆ. ಈ ದೇವಸ್ಥಾನ ರಾಜಸ್ಥಾನದಲ್ಲಿನ ಬಿಕಾನೇರ್ ಸಿಟಿನಿಂದ 30 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಈ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರು ಕೂಡ ಇಲಿಗಳೇ ಕಾಣಿಸ್ತಾ ಇರ್ತವೆ. ಇಲ್ಲಿಗೆ ಬರುವ ಭಕ್ತರು ಕರ್ಣಿ ಮಾತಾಗೆ ಬೇಡಿಕೆಗಳನ್ನ ಬೇಡಿಕೊಂಡ್ಮೇಲೆ ಅವರ ಬೇಡಿಕೆಗಳು ಈಡೇರಿದ ಮೇಲೆ ಈ ದೇವಸ್ಥಾನದಲ್ಲಿರುವ ಇಲಿಗಳಿಗೆ ನೈವೇದ್ಯವಾಗಿ ಪ್ರಸಾದವನ್ನ ಸಮರ್ಪಿಸ್ತಾರೆ. ಇಲಿಗಳು ಈ ಪ್ರಸಾದವನ್ನ ತಿಂದು ಎಂಜಲು ಮಾಡಿದ ಮೇಲೆ ಉಳಿದ ಪ್ರಸಾದವನ್ನ ಭಕ್ತರಿಗೆ ಹಂಚುತ್ತಾರೆ. ಈ ದೇವಸ್ಥಾನದಲ್ಲಿ ಏನೇ ಬೇಡಿಕೆಗಳನ್ನ ಬೇಡಿಕೊಂಡ್ರು ಕೂಡ ಅದು ನೆರವೇರುತ್ತೆ ಅಂತ ಭಕ್ತರು ನಂಬ್ತಾರೆ. ಕರ್ಣಿ ಮಾತಾ ದುರ್ಗಾ ದೇವಿಯ ಶಕ್ತಿ ಸ್ವರೂಪಿಯಾಗಿದ್ದಾರೆ ಮತ್ತು ಇಲಿಗಳು ಕರ್ಣಿ ಮಾತೆಯ ವಂಶೋದ್ಧಾರಕರು ಅಂತ ಇಲ್ಲಿನ ಭಕ್ತರು ನಂಬ್ತಾರೆ. ಒಂದು ವೇಳೆ ಅಲ್ಲಿ ನಡೆದುಕೊಂಡು ಹೋಗುವಾಗ ಕಾಲ್ ಕೆಳಗಡೆ ಯಾವುದಾದ್ರೂ ಇಲಿ ಬಂದ್ರೆ ಅದು ಅಪಶಕುನ ಅಂತ ಭಾವಿಸ್ತಾರೆ. ಆದ್ರೆ ದೇವಸ್ಥಾನದ ಬಗ್ಗೆ ವಿಜ್ಞಾನಿಗಳಿಗೂ ಅರ್ಥವಾಗದ ವಿಷಯವೇನೆಂದ್ರೆ ಇಲ್ಲಿ ಲಕ್ಷಾಂತರ ಇಲಿಗಳು ಇದ್ರೂ ಕೂಡ ಯಾವುದೇ ದುರ್ವಾಸನೆಯಾಗಲಿ ರೋಗಗಳಾಗಲಿ ಇನ್ಫೆಕ್ಷನ್ ಆಗಲಿ ಯಾರಿಗೂ ಬಂದಿಲ್ಲ. ಕೈಲಾಸ ಪರ್ವತ. ಹಿಮಾಲಯದ ಪರ್ವತ ಪ್ರದೇಶಗಳಲ್ಲಿ ಮಾನಸ ಸರೋವರದ ಹತ್ತಿರ ಒಂದು ಪವಿತ್ರವಾದ ಸ್ಥಳವಿದೆ. ಅದೇ ಕೈಲಾಸ ಪರ್ವತ. ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿರುತ್ತಾನೆ ಅಂತ ಭಕ್ತರು ನಂಬ್ತಾರೆ. ಇಷ್ಟೇ ಅಲ್ಲದೆ ಈ ಕೈಲಾಸ ಪರ್ವತವನ್ನ ಸೆಂಟರ್ ಆಫ್ ದಿ ವರ್ಲ್ಡ್ ಅಂತಾನೂ ಕರೀತಾರೆ. ಈ ಪ್ರದೇಶದಲ್ಲಿ ಅತ್ಯಂತ ಎತ್ತರವಾದ ಸ್ಥಳದಲ್ಲಿ ಕೈಲಾಸ ಪರ್ವತವಿದೆ. ಈ ಪರ್ವತ ಅತ್ಯಂತ ರಹಸ್ಯವಾಗಿದೆ. ಈಗಿನವರೆಗೂ ಇಲ್ಲಿನ ರಹಸ್ಯಗಳು ವಿಜ್ಞಾನಿಗಳಿಗೂ ಕೂಡ ಅರ್ಥವಾಗುತ್ತಿಲ್ಲ. ಈ ಪರ್ವತವನ್ನ ಹತ್ತಲು ಪ್ರಯತ್ನಿಸಿದವರು ತಮ್ಮ ಅನುಭವವನ್ನ ಹೀಗೆ ಹಂಚಿಕೊಳ್ತಾರೆ. ಅವರು ಹೇಳುವ ಪ್ರಕಾರ ಅಲ್ಲಿ ಸಮಯ ತುಂಬಾ ವೇಗವಾಗಿ ಕಳೆದು ಹೋಗ್ತಾ ಇರುತ್ತೆ. ಈ ಪರ್ವತವನ್ನ ಹತ್ತಲು ಪ್ರಯತ್ನಿಸಿದವರ ಕೂದಲು ಮತ್ತು ಉಗುರುಗಳು ತುಂಬಾ ವೇಗವಾಗಿ ಬೆಳೀತಾ ಇರ್ತವೆ ಮತ್ತು ಯಾವುದೋ ಒಂದು ನಿಗೂಢ ಶಕ್ತಿ ಅವರನ್ನ ಪರ್ವತದ ಮೇಲೆ ಹತ್ತದಂತೆ ತಡಿತಾ ಇರುತ್ತಂತೆ. ಇದಕ್ಕಾಗಿ ಆ ಭಯಾನಕ ಅನುಭವವನ್ನ ಅನುಭವಿಸಲಾರದೆ ಪರ್ವತ ಹತ್ತುವವರು ಹಿಂದಕ್ಕೆ ಓಡಿ ಬರ್ತಾರೆ. ಕೊನಾರ್ಕ ಟೆಂಪಲ್. 12ನೇ ಶತಮಾನದಲ್ಲಿ ನರಸಿಂಹ ದೇವನು ಈ ಕೊನಾರ್ಕ ದೇವಸ್ಥಾನವನ್ನ ನಿರ್ಮಿಸಿದ್ದಾನೆ. ಇದು ಸೂರ್ಯನ ದೇವಸ್ಥಾನವಾಗಿದೆ. 12ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನ ಎಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ ಅಂದ್ರೆ ಈಗಲೂ ಕೂಡ ಸೂರ್ಯನಿಂದ ಬೀಳುವ ಮೊದಲ ಕಿರಣ ಈ ದೇವಸ್ಥಾನದಲ್ಲಿರುವ ಮೊದಲ ದ್ವಾರದ ಮೇಲೆ ಬೀಳುತ್ತೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದ್ರೆ ಈ ದೇವಸ್ಥಾನದಲ್ಲಿರುವ ರಥದಲ್ಲಿ 24 ಚಕ್ರಗಳಿವೆ. ಇದನ್ನ 7 ಶಕ್ತಿಶಾಲಿಯಾದ ಕುದುರೆಗಳು ಎಳಿತಾ ಇರ್ತವೆ. ಈ 7 ಕುದುರೆಗಳು ವಾರದಲ್ಲಿನ 7 ದಿನಗಳನ್ನ ಸೂಚಿಸಿದ್ರೆ 24 ಚಕ್ರಗಳು ದಿನದ 24 ಗಂಟೆಯನ್ನು ಸೂಚಿಸುತ್ತೆ. ಇವುಗಳಿಂದ ನಮಗೆ ಸಮಯ ಗೊತ್ತಾಗುತ್ತದೆ. ಅಂದ್ರೆ ಇದರ ಅರ್ಥ ಗಡಿಯಾರವನ್ನ ಕಂಡು ಹಿಡಿದಿದ್ದು ಕೂಡ ನಮ್ಮ ಪೂರ್ವಿಕರೇ. ಈ ದೇವಸ್ಥಾನದಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಆದ್ರೆ ಈ ದೇವಸ್ಥಾನವನ್ನ ಕೂಡ ಮೊಘಲರು ನಾಶಪಡಿಸುತ್ತಾರೆ.
ಸೋಮನಾಥ ಟೆಂಪಲ್. ಒಂದು ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಶಿವಲಿಂಗ ಗಾಳಿಯಲ್ಲಿ ತೇಲಾಡ್ತಾ ಇತ್ತು. ಆದ್ರೆ ನಮ್ಮ ದೇಶವನ್ನ ಆಕ್ರಮಣ ಮಾಡಲು ಬಂದ ಕೆಲವು ದುಷ್ಟ ರಾಜರು ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಈ ಶಿವಲಿಂಗವನ್ನ ನಾಶ ಮಾಡ್ತಾರೆ. ಈಗಿನವರೆಗೂ ಈ ದೇವಸ್ಥಾನದ ಮೇಲೆ 15 ಬಾರಿ ದಾಳಿ ಮಾಡಿದ್ದಾರೆ. ಆದ್ರೂ ಕೂಡ ಪ್ರತಿ ಬಾರಿ ದೇವಸ್ಥಾನವನ್ನ ಮರಳಿ ಕಟ್ತಾನೆ ಬಂದಿದ್ದಾರೆ. ಇದೇ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ದೇಹವನ್ನ ತ್ಯಾಗ ಮಾಡಿದ್ದಾನೆ ಅಂತ ಭಕ್ತರು ನಂಬ್ತಾರೆ. ಶ್ರೀಕೃಷ್ಣನು ಒಂದು ಮರದ ಕೆಳಗಡೆ ಕೂತು ವಿಶ್ರಾಂತಿ ತೆಗೆದುಕೊಳ್ಳುವಾಗ ಒಬ್ಬ ಬೇಟೆಗಾರ ಶ್ರೀಕೃಷ್ಣನ ಕೈಯಲ್ಲಿದ್ದ ಉಂಗುರವನ್ನ ಜಿಂಕೆಯ ಕಣ್ಣು ಅಂತ ಭಾವಿಸಿ ಬಾಣವನ್ನ ಬಿಡ್ತಾನೆ. ಹಾಗೆ ಶ್ರೀಕೃಷ್ಣ ತನ್ನ ಅವತಾರವನ್ನ ಎತ್ತಾನೆ. ಗುಜರಾತ್ ನಲ್ಲಿರುವ ಈ ಸೋಮನಾಥ ದೇವಸ್ಥಾನ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದುದಾಗಿದೆ. ಈ ದೇವಸ್ಥಾನದಲ್ಲಿನ ಒಂದು ಶಿಲಾಸ್ತಂಭದ ಮೇಲಿರುವ ಸಂಸ್ಕೃತದಲ್ಲಿ ಬರೆದಿರುವ ಒಂದು ವಿಷಯವನ್ನ ಕಂಡು ಎಲ್ಲರೂ ನಿಬ್ಬೆರಗಾಗ್ತಾರೆ. ಅದೇನಂದ್ರೆ ಈ ದೇವಸ್ಥಾನದಿಂದ ದಕ್ಷಿಣಕ್ಕೆ ಮುಖ ಮಾಡಿ ಬಾಣವನ್ನ ಗುರಿ ಇಟ್ರೆ ಆ ದಕ್ಷಿಣದಿಂದ ಒಂದೇ ಒಂದು ದ್ವೀಪ ಕೂಡ ಇರೋದಿಲ್ಲ ಅಂತ ಬರೆಯಲಾಗಿದೆ. ಬೇಕಾದ್ರೆ ನೀವು ಗೂಗಲ್ ಮ್ಯಾಪ್ ನಲ್ಲಿ ಚೆಕ್ ಮಾಡಿ. ಈ ದೇವಸ್ಥಾನದಿಂದ ಅಂಟಾರ್ಟಿಕಾವರೆಗೂ ಒಂದೇ ಒಂದು ದ್ವೀಪ ಕೂಡ ಇರೋದಿಲ್ಲ. ನಿಜವಾಗ್ಲೂ ಇದು ಅದ್ಭುತ ಅಂತಾನೆ ಹೇಳಬಹುದು. ಯಾಗಂಟಿ ಉಮಾ ಮಹೇಶ್ವರ ಟೆಂಪಲ್. ಈ ದೇವಸ್ಥಾನ ಆಂಧ್ರ ಪ್ರದೇಶದ ಕರ್ನೂಲ್ ನಲ್ಲಿದೆ. ಪರಮಶಿವನ ನೆಲೆಸಿರುವ ಈ ದೇವಸ್ಥಾನದ ರಹಸ್ಯ ಗರ್ಭಗುಡಿಯ ಮುಂದೆ ನಂದಿ ವಿಗ್ರಹವಿದೆ. ಇಲ್ಲಿರುವ ನಂದಿಯ ಆಕಾರ ಕಾಲದ ಜೊತೆಗೆ ಬೆಳೀತಾ ಹೋಗುತ್ತೆ. ಈ ಮಾತನ್ನ ಕೇವಲ ಸ್ಥಳೀಯರು ಅಷ್ಟೇ ಅಲ್ಲ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನವರು ಕೂಡ ಖಚಿತಪಡಿಸಿದ್ದಾರೆ. ಇಲ್ಲಿರುವ ವಿಗ್ರಹವನ್ನ ಗಮನಿಸಿದ್ರೆ ನಿಮಗೂ ಕೂಡ ಈ ನಂದಿ ನಿಜವಾಗ್ಲೂ ಬೆಳೀತಾ ಇದೆ ಎಂಬ ವಿಷಯ ಅರ್ಥವಾಗುತ್ತೆ. ಇದನ್ನ 15ನೇ ಶತಮಾನದಲ್ಲಿ ರಾಜ ಹರಿಹರ ನಿರ್ಮಿಸಿದ್ದಾನೆ. ಆ ಸಮಯದಲ್ಲಿ ಈ ವಿಗ್ರಹವನ್ನ 4 ಸ್ತಂಭಗಳ ಮಧ್ಯೆ ಸರಿಯಾಗಿ ನಿರ್ಮಿಸ್ತಾರೆ. ಆದ್ರೆ ಪ್ರಸ್ತುತ ಈಗ ಈ ನಂದಿ ಎಷ್ಟು ಬೆಳೆದಿದೆ ಅಂದ್ರೆ ಪಕ್ಕದಲ್ಲಿರುವ ಸ್ತಂಭಗಳನ್ನು ತಾಕುವಷ್ಟು ಹತ್ತಿರಕ್ಕೆ ಬೆಳೆದು ಬಂದಿದೆ. ಹಾಗೆ ಬೆಳೆದಿರುವುದನ್ನ ನೀವಿಲ್ಲಿ ಫೋಟೋದಲ್ಲಿ ನೋಡಬಹುದು. ಕನ್ಯಾಕುಮಾರಿ ಟೆಂಪಲ್. ನಮ್ಮ ದೇಶದ ಕೊನೆ ಸ್ಥಳ ಕನ್ಯಾಕುಮಾರಿ ಅಂತ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಈ ಕನ್ಯಾಕುಮಾರಿಯಲ್ಲಿ ಕನ್ಯಾಕುಮಾರಿ ದೇವಿಯ ಗುಡಿ ಇದೆ. ಕನ್ಯಾಕುಮಾರಿಯನ್ನ ಪಾರ್ವತಿ ದೇವಿಯ ಶಕ್ತಿ ಸ್ವರೂಪವಾಗಿ ಭಾವಿಸ್ತಾರೆ. ಈ ದೇವಸ್ಥಾನದಲ್ಲಿ ಪ್ರವೇಶಿಸಬೇಕಂದ್ರೆ ಪುರುಷರು ಅಂಗಿಯನ್ನ ಧರಿಸುವಂತಿಲ್ಲ. ಸ್ತ್ರೀಯರಾದ್ರೆ ಸೀರೆಯನ್ನ ಕಟ್ಕೊಂಡು ಕುಂಕುಮ ಬಳೆಗಳಿಂದ ಅಲಂಕರಿಸಿಕೊಂಡು ಬರಬೇಕಾಗುತ್ತೆ. ಪುರಾಣಗಳ ಪ್ರಕಾರ ಕನ್ಯಾಕುಮಾರಿ ದೇವಿಯ ಮದುವೆ ನಿಂತ್ಕೊಳ್ಳೋದ್ರಿಂದ ಮದುವೆ ಊಟಕ್ಕಾಗಿ ಸಿದ್ಧಪಡಿಸಿದ್ದ ಅಕ್ಕಿ, ಬೇಳೆ ಇನ್ನಿತರ ಪದಾರ್ಥಗಳು ಕಲ್ಲುಗಳಾಗಿ ಬದಲಾಗ್ತವೆ. ಇದಕ್ಕಾಗಿ ಕನ್ಯಾಕುಮಾರಿಯ ಸಮುದ್ರ ದಡದಲ್ಲಿ ಅಕ್ಕಿಯನ್ನ ಹೋಲುವ ಸಣ್ಣ ಸಣ್ಣ ಕಲ್ಲುಗಳು ಕಾಣಿಸ್ತಾ ಇರ್ತವೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಸೂರ್ಯೋದಯವನ್ನ ಮತ್ತು ಸೂರ್ಯಾಸ್ತಗಳು ಕಣ್ಣಿಗೆ ಹಬ್ಬ ನೀಡುವಂತೆ ರಮಣೀಯವಾಗಿ ಕಾಣಿಸುತ್ತೆ. ಮುಖ್ಯವಾಗಿ ಇಲ್ಲಿನ ಸೂರ್ಯೋದಯವನ್ನ ನೋಡಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರ್ತಾ ಇರ್ತಾರೆ. ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್. ಈ ದೇವಸ್ಥಾನದ ಬಗ್ಗೆ ನಮ್ಮೆಲ್ರಿಗೂ ಗೊತ್ತು. ಈ ದೇವಸ್ಥಾನದಲ್ಲಿ ಒಟ್ಟು 7 ರಹಸ್ಯ ಕೋಣೆಗಳಿವೆ. ಅದರಲ್ಲಿರುವ 6 ಕೋಣೆಗಳನ್ನ ಈಗಾಗಲೇ ತೆರೆಯಲಾಗಿದೆ. ಅವುಗಳಲ್ಲಿ ಲೆಕ್ಕವಿಲ್ಲದಷ್ಟು ಬಂಗಾರ ಸಿಕ್ಕಿರುವ ವಿಷಯ ನಮ್ಮೆಲ್ರಿಗೂ ಕೂಡ ಗೊತ್ತು. ಆದ್ರೆ ಇಲ್ಲಿ ವಿಷಯ ಏನಂದ್ರೆ ತೆರೆಯದೇ ಬಿಟ್ಟಿರುವ ಕೋಣೆ. ಇದನ್ನ ತೆರೆಯಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಮತ್ತು ಈಗಿನವರೆಗೂ ಎಷ್ಟೇ ಸರ್ಕಾರಗಳು ಬಂದರೂ ಕೂಡ ಈ 7ನೇ ಕೋಣೆಯನ್ನ ತೆರೆಯುವ ಧೈರ್ಯವನ್ನ ಯಾರೂ ಮಾಡಿಲ್ಲ. ಯಾಕಂದ್ರೆ ಈ ಕೋಣೆಯನ್ನ ತೆರೆಯಲು ಯಾವುದೇ ರೀತಿಯ ಬೀಗದ ಕೈ ಇರೋದಿಲ್ಲ. ಈ ಬಾಗಿಲನ್ನ ಕೆಲವು ಮಂತ್ರಶಕ್ತಿಗಳಿಂದ ಮಾತ್ರ ತೆರೆಯಬೇಕಾಗುತ್ತೆ. ಮತ್ತು ಆ ದ್ವಾರದ ಮೇಲಿರುವ ನಾಗಬಂಧ ತುಂಬಾ ಶಕ್ತಿಯುಳ್ಳದ್ದಾಗಿದೆ. ಪೂರ್ವದಲ್ಲಿ ಯಾವುದಾದ್ರೂ ವಸ್ತುಗಳಿಗೆ ನಾಗಬಂಧ ಹಾಕಿದ್ರೆ ಎಷ್ಟೋ ಸಾವಿರಾರು ವರ್ಷಗಳು ಉರುಳಿದ್ರೂ ಕೂಡ ಆ ವಸ್ತುಗಳಿಗೆ ನಾಗಜಾತಿ ರಕ್ಷಣೆಯಾಗಿರುತ್ತದೆ ಅಂತ ಎಲ್ಲರೂ ನಂಬ್ತಾರೆ. ಮತ್ತು ಅಲ್ಲಿನ ಜನರು ಕೂಡ ಆ ಕೋಣೆಯ ದ್ವಾರವನ್ನ ತೆಗೆದ್ರೆ ಪ್ರಳಯ ಬಂದು ಭೂಮಿಯೇ ನಾಶವಾಗುತ್ತೆ ಅಂತ ನಂಬ್ತಾರೆ. ಇದಕ್ಕಾಗಿ ಆ ಕೊನೆಯ ದ್ವಾರವನ್ನ ತೆಗೆಯಲು ಯಾರು ಪ್ರಯತ್ನಿಸ್ತಾ ಇಲ್ಲ. ಶ್ರೀ ಅರೈತುರೈ ವರಹಮೂರ್ತಿ ಟೆಂಪಲ್. ತಮಿಳುನಾಡಿನ ಅರೈತುರೈನಲ್ಲಿ ಶ್ರೀ ಅರೈತುರೈ ವರಹಮೂರ್ತೇಶ್ವರ ಎಂಬ ಈ ಪುರಾತನವಾದ ದೇವಸ್ಥಾನವಿದೆ. ಈ ಆಲಯದ ಪ್ರಸ್ತಾವನೆಯನ್ನ ಅನೇಕ ಪುರಾತನ ಗ್ರಂಥಗಳಲ್ಲೂ ಕೂಡ ಮಾಡಲಾಗಿದೆ. ಆದ್ರೆ ಅನೇಕ ಜನರ ಪ್ರಕಾರ ಈ ದೇವಸ್ಥಾನವನ್ನ 6000 ವರ್ಷಗಳ ಹಿಂದೆನೆ ನಿರ್ಮಿಸಲಾಗಿದೆ. ಈ ದೇವಸ್ಥಾನದ ಗೋಡೆಗಳ ಮೇಲೆ ಕೆಲವು ವಿಧವಾದ ಚಿತ್ರಗಳನ್ನ ಕೆತ್ತನೆ ಮಾಡಲಾಗಿದೆ. ಈ ಚಿತ್ರಗಳು ನೋಡ್ಲಿಕ್ಕೆ ಸಾಧಾರಣವಾಗಿ ಕಾಣಿಸಬಹುದು. ಆದ್ರೆ ಅನೇಕರಿಗೆ ಗೊತ್ತಿಲ್ಲದ ವಿಷಯ ಏನಂದ್ರೆ ಇದರಲ್ಲಿರುವ ಮೊದಲ ಚಿತ್ರ ಪುರುಷನ ವೀರ್ಯಾಣುವನ್ನ ಮತ್ತು ಎರಡನೇ ಚಿತ್ರ ಸ್ತ್ರೀಯರ ಅಂಡಾಣುವನ್ನು ತೋರಿಸುತ್ತೆ. ಮತ್ತು ಎರಡನೇ ಚಿತ್ರದಲ್ಲಿ ಪುರುಷರ ವೀರ್ಯಾಣು ಮತ್ತು ಅಂಡಾಣು ಬಗೆಗಿನ ವಿವರಗಳನ್ನ ನೀಡಲಾಗಿದೆ. ಅದೇ ರೀತಿ ಮೂರನೇ ಚಿತ್ರದಲ್ಲಿ ಪುರುಷರ ವೀರ್ಯಾಣು ಅಂಡಾಣುವನ್ನ ಹೇಗೆ ಸೇರುತ್ತೆ ಅನ್ನೋದನ್ನ ಚಿತ್ರಿಸಲಾಗಿದೆ. ಈ ಚಿತ್ರಗಳಿಂದ ನಮಗೆ ಗೊತ್ತಾಗುವುದು ಏನಂದ್ರೆ ಈಗಿನ ವಿಜ್ಞಾನಿಗಳು ಮೈಕ್ರೋಸ್ಕೋಪ್ ಮೂಲಕ ಪುರುಷರ ವೀರ್ಯಾಣು ಮತ್ತು ಅಂಡಾಣುಗಳು ಹೇಗೆ ಇರ್ತವೆ ಅನ್ನೋದನ್ನ ತಿಳಿದುಕೊಂಡಿದ್ದಾರೆ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಪೂರ್ವಿಕರು ಯಾವುದೇ ಟೆಕ್ನಾಲಜಿ ಇಲ್ಲದ ಸಮಯದಲ್ಲಿ ವೀರ್ಯಾಣು ಅಂಡಾಣುಗಳ
ಚಿತ್ರವನ್ನ ಹೇಗೆ ತೆಗೆದಿದ್ದಾರೆ ಅನ್ನೋದು ಈಗಲೂ ಅರ್ಥವಾಗದ ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ. ಎಷ್ಟೋ ಅದ್ಭುತ ನೋಡಿ, ಅಮೇಜಿಂಗ್ ಅಲ್ವಾ? ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.